ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಇವತ್ತು ಶನಿವಾರ, ನನ್ನ ವಾರ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಫ್ರೆಶ್ ಆಗಿಬಿಟ್ಟು. ಇವತ್ತು ನಾನು ಹೇಳ್ದಂಗೆ ನನಗೆ ತುಂಬ ಮುಖ್ಯವಾದ ದಿನ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಬಯಸಿ ಹೋಗೋ ಮನೆಗೆ ನಾನು ಇವತ್ತು ಹೋಗ್ತಿದ್ದೀನಿ. ಅಂದರೆ ನನ್ನ ತವರು ಮನೆಗೆ ನಾನು ಇವತ್ತು ಹೋಗ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಅಂದರೆ ಹೇಳೋಕ್ಕಾಗ್ತಾ ಇಲ್ಲ ಎಷ್ಟು ಖುಷಿಯಲ್ಲಿದ್ದೀನಿ ಅಂತ. ಅದೇ ಅಲ್ಲಿ ಹೋಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ಅದೇನು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದು ಸೀಕ್ರೆಟ್. ನೀವು ನನ್ನ ವೀಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಶ್ರೇಯಾಂಶ್ ತರಲೇ ಇದ್ದಾನಲ್ಲ, ಅಮ್ಮ ದೋಸೆ ಹಿಟ್ಟು ಮಾಡಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡಿದ್ದಾನೆ, ಚಿಕನ್ ಸಾರಿಂದ ಸ್ಪೂನ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ. ಇವತ್ತು ಶನಿವಾರ ಆಗಿದ್ದರಿಂದ ನಾನು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ನಾನಿವತ್ತು ತಿನ್ನೋಕ್ಕೆ ಏನು ತಗೊಂಡಿದ್ದೀನಿ ಅಂದರೆ ಆ್ಯಪಲ್ ಮತ್ತು ಸಪೋಟ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಅದು ಸಹ ತಿನ್ನೋಕ್ಕೆ ಬಿಡ್ತಿಲ್ಲ ನನ್ನ ಮಗ. ಶ್ರೇಯಾಂಶ್ ಹಾಯ್ ಮಾಡಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಶರಣಿಗೆ ಕಲ್ಯಾಣ ಅಲ್ಲ, ಬರ್ತಡೇಗೆ ಅವನು ಹೇಳ್ತಾ ಇದ್ದಾನೆ, ಸ್ವಲ್ಪ ನಿಂತ್ಕೊಂಬಗ್ನ, ನಿಂತ್ಕೊಳ್ಳಿ. ಅಂದರೆ ಟೆಂಪಲಲ್ಲಿ ಶರಣ್ಯ ಅಂತ ಒಂದು ಬಸವ ಇದೆ. ಬಸವಂದು ಇವತ್ತು ಬರ್ಡೇ. ಸನ್ನಿದ ಫೇವ್ರೆಟ್ ಬಸವ ಅದು. ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದಾನೆ. ಬಟ್ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ನೈಟ್ ಆಗುತ್ತೆ ಅಂತ ಅಂದ್ಕೊತೀವಿ. ಯಾಕಂದರೆ ಮಧ್ಯಾಹ್ನದ ಮೇಲೆ ನಾವು ಚಿಕ್ಕಮಂಗ್ಳೂರು ಹೊರಡ್ತಿರೋದು. ನಾವು ಹೋಗ್ತಿರೋದು ಚಿಕ್ಕಮಂಗ್ಳೂರಿಗೆ, ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ಇವನೇ ತಿಂತಾನೆ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅವನಿಗೆ ಹಾಕ್ಕೊಟ್ಟಾಗ ತಿನ್ನೋದಿಲ್ಲ. ಓಕೆ, ನನಗೆ ತಗೊಂಡಾಗ ತಿಂತಾ ಇದ್ದಾನೆ. ಏನೋ ಅವ್ನು ಹೊಟ್ಟೆ ತುಂಬಿದ್ರೆ ಸಾಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅಮ್ಮ ಅಂತೂ ಫುಲ್ ಫೀಲಿಂಗಲ್ಲಿದ್ದಾರೆ. ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಅಂದರೆ ಬೆಳಗ್ಗೆ ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೆ. ಬಟ್ ಅಮ್ಮ ಹಂಗೆ ಅಳು ಬರ್ತಿದೆ, ಆದರೂ ಅವ್ರು ತೋರಿಸ್ಕೊಂಡಿಲ್ಲ. ಬೇಜಾರಲ್ಲೇ ಹೋದ್ರು. ಆ ಬೇಜಾರಲ್ಲಿ ಇರ್ಬೇಕಾದ್ರೆ ನನಗೂ ಒಂಥರ ಅನಿಸುತ್ತೆ. ಆದರೂ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಲ್ವಾ, ಹಾಗಾಗಿ ಹೊರಟಿದ್ದೀನಿ. ಓಕೆ, ನಮ್ಮಮ್ಮ ಎಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ನಾನು ಇವತ್ತು ಹೋಗ್ತೀನಿ ಅಂತ ಅವರೇ ಫಿಕ್ಸ್ ಆಗಿಬಿಟ್ಟು ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ, ರಜೆ ಮಾಡಿ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಬೆಳಗ್ಗೆ ಫೋನ್ ಮಾಡಿದರು ಹೊರಟಾ ಅಂತ. ನಾನೆಲ್ಲೇ ನಾಳೆ ಬರ್ತೀನಿ ಅಂತ. ಅವ್ರಿಗೆ ಇನ್ನೂ ಗೊತ್ತಿಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ. ಅವ್ರಿಗೆ ಸರ್ಪ್ರೈಸಾಗಿ ಒಂದು ವಿಸಿಟ್ ಕೊಡೋಣ ಅಂತ. ಓಕೆ, ಇನ್ನು ಶರಣ್ಯಂಗೆ ಒಂದು ವಿಶ್ ಮಾಡಬೇಕು. ಹ್ಯಾಪಿ ಬರ್ಡೇ ಶರಣಿ, ನಿಮ್ಮದು ಆಶೀರ್ವಾದ ಎಲ್ಲ ಜನತೆ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಶರಣಿ ಆದರೆ ನಾನು ಶರಣಿ ಯಾರು ಅಂತ ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ. ಓಕೆ, ಇವಾಗ ಸನಿ ಹೊರಡೋಣ. ಇವಾಗ ರೆಡಿ ಆಗಬೇಕು. ಪ್ರಮೋದ್ ಅವ್ರು ಕಾಲ್ ಮಾಡೋಷ್ಟರಲ್ಲಿ ರೆಡಿ ಆಗಬೇಕು, ಇಲ್ಲಾಂದ್ರೆ ಅವ್ರು ಸರಿ ಉಗಿತಾರೆ. ಅವ್ರು ಆಫೀಸ್ ಹೋಗಿದ್ದಾರೆ. ಅಲ್ಲಿಂದ ಅವ್ರು ಡೈರೆಕ್ಟ್ ಸ್ಟ್ಯಾಂಡಿಗೆ ಬರ್ತಾರೆ. ನಾವು ಇಲ್ಲಿಂದ ಆಟೋ ಮಾಡ್ಕೊಂಡು ಸ್ಟ್ಯಾಂಡಿಗೆ ಹೋಗಬೇಕು. ಇವಾಗ ನಾನು ಶ್ರೇಯಾಂಶ್ ರೆಡಿ ಆಗಬೇಕು. ಅಲ್ಲ ಶ್ರೇಯಾನ್? ಅಲ್ಲಿ ನೋಡಿ. ಗುಂಡಪ್ಪ ಬಾಯ್ ಮಾಡಿ ಎಲ್ಲರಿಗೂ. ಚಿಕ್ಕಮಂಗ್ಳೂರಲ್ಲಿ ಸಿಗ್ತೀನಿ ಬರೀ. ಜೋರಾಗಿ ಹೇಳಿ, ಕೇಳಿಸಿಲ್ಲ ಯಾರಿಗೂ. ಚಿಕ್ಕಮಂಗ್ಳೂರಲ್ಲಿ ಸಿಗ್ತೀವಿ. ಓಕೆ, ಅಲ್ಲ ಮಗನೇ? ಅವಳು ಪರಿ ಕುಂದು ಯಾವನ್ ಇರ್ತದೆ? എത്ര ദിവസം ഒരു മാസമാ? 30 ദിവസം. പിന്നെ ഒരു മാസം. ബെല്ലമ്മ ಜಯಮ್ಮಕ್ಕೆ, ಜಯಮ್ಮಕ್ಕೆ, ಜಯಮ್ಮಕ್ಕೆ. ಬಾಯ್ ಬಾಯ್. ಅಚ್ಚಮ್ಮ ಬಿಲ್ಕಿ ಬೇಗ ನೇರಾಯಿ ಎಡ. ಅಚ್ಚಮ್ಮ ನೇರಾಯಿ ಬೇಗ ಬಾ. ಕುഞ്ഞാപ്പു പോണ്ടേ? ഇല്ല. പോയപ്പോ കുടിക്കണ്ടയോ? കപ്പ എന്ത് കുടിച്ചിട്ട് പോയെങ്കിൽ അവന് നമ്മളെന്തായാലും ചിക്കമംഗളൂർ പോവല്ലേ? നിങ്ങള് ആര് പിടിച്ചിട്ട് പോയാലും നമ്മൾ ചിക്കമംഗളൂർ പോലെ അല്ലേ? ഓ തല എങ്ങനെ എന്റെ തല ഉണ്ടല്ലേ? ഫോണാക്കണ പൊന്ന് ഒരു മൊത്ത കെട്ടിപ്പിടിച്ചിട്ടാക്കണോ? എല്ലാരും ചോദിച്ചു പറയണോ?
பாய்க்கு ஓகே பாரு போயிட்டு வராமா லக்ஷ்மி பாய் ஜெயமாய் ಬಾಯ್ 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 ಥ್ಯಾಂಕ್ ಯು ಹಾಂ ಚಿಕ್ಕಮಂಗ್ಳೂರ್ಗೆ ಆಯ್ತು ಆಯ್ತು ಹಾಂ ಹಾಂ ಸರಿ ಸರಿ ಬಾಯಿಗೆ ಗೈಸ್ ಇವಾಗ ನಾವು ರೆಡಿ ಆಗಿದ್ದೀವಿ. ಪ್ರಮೋದ್ ಅವರು ಕರೆಕ್ಟಾಗಿ 1 ಗಂಟೆಗೆ ಆಟೋ ಕಳಿಸ್ತೀನಿ ಅಂತ ಹೇಳಿದ್ದಾರೆ. 1 ಗಂಟೆಗೆ ಬರುತ್ತಾ ಗೊತ್ತಿಲ್ಲ. ನಾವಂತೂ ಫಸ್ಟೇ ರೆಡಿಯಾಗಿ ಕಾಯ್ತಾ ಇದ್ದೀವಿ, ಯಾಕಂದರೆ ಅವ್ರು ಬಂದವರಿಗೆ ವೆಯ್ಟ್ ಮಾಡ್ಸೋದು ಬೇಡ ಅಂತ. ಇವಾಗ ನಂದು ಔಟ್ಫಿಟ್ ಬಂದು ಈ ಥರ ಇದೆ. ಶ್ರೇಯಾಂಶಿಂದು ಸ್ವಲ್ಪ ನನಗೆ ರಿಲೇಟೇಬಲ್ ನೋಡಿ, ಪ್ಯಾಂಟ್ ಈ ಥರ ಇದೆ ಅಲ್ಲ ಸನಿ. ಮತ್ತು ಇವಾಗ ಲಗೇಜ್ ಪ್ಯಾಕ್ ಮಾಡಿಟ್ಟಿದ್ದೀವಿ. ಎಷ್ಟೊಂದು ಲಗೇಜ್ ಇದೆ ಗೊತ್ತಾ. ಇವಾಗ ಹೋಗ್ಬೇಕಾದ್ರೆ ಸ್ಟ್ಯಾಂಡ್ ತನಕ ನಾನೇ ತಗೊಂಡೋಗ್ಬೇಕು ಆಟೋಲಿ. ಹೆಂಗೆ ಇವನು ಆ ಲಗೇಜ್ ಮ್ಯಾನೇಜ್ ಮಾಡ್ತೀನಿ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ. ಒಂದು ಲಗೇಜ್ ಬಂದು ಇದು ತೊಗೊಂಡಿದ್ದೀವಿ, ಇದು ತುಂಬ ದೊಡ್ಡದಿದೆ. ಅದಾದ ತಕ್ಷಣ ಇನ್ನೊಂದು ಇದು ಲಗೇಜು. ಇದರಲ್ಲಿ ಫುಲ್ಲು ನಂದು ಒಳ್ಳೆ ಬಟ್ಟೆಗಳಿದೆ ಹೊರ್ಗಡೆ ಹಾಕುವಂಥದ್ದು. ಇದು ಮನೆಗೆ ಹಾಕುವಂಥ ಬಟ್ಟೆ ನಂದು ಶ್ರೇಯಾಂಶಿಂದು. ಇದೊಂದು ಬ್ಯಾಗ್, ಹ್ಯಾಂಡ್ ಬ್ಯಾಗ್. ಇದರಲ್ಲಿ ನೀರು, ಶ್ರೇಯಾಂಶಿಗೆ ಬಿಸ್ಕೆಟ್ ಎಲ್ಲ ಎತ್ತಿಟ್ಕೊತೀನಿ. ಇದು ನಮ್ಮ ಅಮ್ಮನ ಪಾರ್ಸಲ್, ಸುಲು ಅಮ್ಮಂದು ಮನೆಗೆ ತೊಗೊಂಡೋಗೋಕ್ಕೆ ಪಾರ್ಸಲ್. ಇಲ್ಲಿ ಫುಲ್ ಐಟಮ್ಸ್ ಇಟ್ಟಿದ್ದಾರೆ, ಕವರ್ ಮಾಡಿಟ್ಟಿದ್ದೀನಿ. ಇದಿಷ್ಟು ಇವಾಗ ಲಗೇಜ್ ನಮ್ಮದು. ಪ್ರಮೋದವ್ರು ನೋಡಿದ್ರೆ ನಿಜವಾಗ್ಲೂ ಸರಿ ಉಗಿತಾರೆ, ಇಷ್ಟೊಂದು ಬ್ಯಾಗ್ ತೊಗೊಂಡು ಬಂದಿದ್ದಿಲ್ಲ, ನೀನು ತಗೊಳ್ತೀಯಾ ಅಂತ ಇಲ್ಲ. ಅದು ಏನು ಮಾಡೋಕ್ಕಲ್ಲ, ನಾನು ಬೇಡ ಅಂದರೂ ಅಮ್ಮ ಕೇಳ್ತಾ ಇಲ್ಲ. ಅವ್ರು ನೆನ್ನೆಯಿಂದನೂ ಪ್ಯಾಕ್ ಮಾಡ್ತಾನೆ ಇದ್ದಾರೆ. ನೋಡಿ ಅಂತಾರಲೇ ನೋಡಿ, ಎತ್ತಿಡಿ ಬರೀ ಇದೆ ಗೈಸ್. ಬೆಳಗಿಂದ ನನಗಂತೂ ಸಾಕಾಗೋಗಿದೆ. ಅವ್ನಿಗೆ ತಿನ್ನಕ್ಕೆ ಕೊಡೋಕ್ಕೆ ಬಿಡು ನಾನು ಹೇಳ್ತಾ ತಿನ್ನಕ್ಕೆ ಕೊಡೋಕ್ಕೆ ಯಪ್ಪ ಒಂದು ಸತಾಯಿಸ್ತಾನೆ. ನನಗೆ BP ಎಲ್ಲ ಹೈ ಆಗಬೇಕು, ಅಲ್ಲಿ ತನಕ ಸತಾಯಿಸ್ತಾನೆ. ಸನಿ ಹೇಳಿ ಬರೀ ಹೇಳಿ. ಅಚ್ಚಮ್ಮಗೆ ಬಾಯ್ ಅಚ್ಚಮ್ಮ ಹೇಳಿ. ಬಾಯ್ ಅಚ್ಚಮ್ಮ. ಲವ್ ಯು ಮಿಸ್ ಯು. ಆಲ್ರೆಡಿ ಅಮ್ಮನಿಗೆ ಕಾಲ್ ಬಂತು, ನೋಡೋಣ ಯಾರು ಅಂತ. ಗೈಸ್ ಪ್ರಮೋದ್ ಅವ್ರು ಕಾಲ್ ಮಾಡಿದ್ದು 1 ಗಂಟೆಗೆ ರೆಡಿಯಾಗು ಅಂದ್ಬಿಟ್ಟು ಇವಾಗ 1:15 ಆಟೋ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ರೆಡಿಯಾಗಿದ್ದೀನಿ, ಇವ್ನು ನನಗೆ ನಿಲ್ಲಕ್ಕೂ ಕೂತ್ಕೊಳಕ್ಕೂ ಬಿಡ್ತಾಯಿಲ್ಲ. ಮತ್ತು ಇನ್ನೊಂದು ಏನಂದರೆ, ನಾನು ಅಮ್ಮನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಅಕ್ಕ ಅಮ್ಮನಿಗೆಲ್ಲ ಹೇಳಿಬಿಟ್ಟಿದ್ದಾಳೆ ಅವಳು ಬರ್ತಾಳೆ ಅಂತ ಎಲ್ಲ. ನಮ್ಮಮ್ಮಂಗೆ ನಾನು ಹೋಗೋಕ್ಕಿಂತ ಅವ್ರು ಅಳಿಯ ಬರ್ತಿದ್ದಾರಲ್ಲ, ಅವ್ರಿಗೆ ಏನಾದರೂ ಮಾಡಿಡ್ಬೇಕಲ್ಲ ಸ್ಪೆಷಲ್. ಹಾಗಾಗಿ ಕರೆಕ್ಟಾಗಿ ಹೇಳು ಬರ್ತಾಯಿದ್ಯಾ ಅಂತ ಹೇಳಿ ಏನೇನೋ ಟಾರ್ಚರ್ ಕೊಟ್ಟು ಬರ್ತಿದ್ದೀನಿ ಅಂತ ಅನ್ನೋ ತನಕ ಬಿಟ್ಟಿಲ್ಲ. ಹಾಗಾಗಿ ಸರ್ಪ್ರೈಸ್ ಅಲ್ಲಿಗೆ ಫ್ಲಾಪ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಏನಾದರೂ ಸರ್ಪ್ರೈಸ್ ಇದೆ ಕೊಡೋಣ. ಇವಾಗ ಸದ್ಯಕ್ಕಿನ್ನು 1:15 ತನಕ ವೆಯ್ಟ್ ಮಾಡಬೇಕು. ಇವಾಗ ಟೈಮ್ ಬಂದು 12:45. ಇನ್ನೂ ನಾನು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕು. ಇವ್ನು ಹಿಡ್ಕೊಂಡು ಹೆಂಗೆ ಮೇಂಟೈನ್ ಮಾಡಲಿ ನಾನು. ಪ್ರಮೋದವ್ರು ಫಸ್ಟೇ ಹೇಳಿದರೆ ಆಗ್ತಾಯಿತ್ತು, ಬಟ್ ಇಟ್ಸ್ ಓಕೆ. ಇವಾಗ ಅವನಿಗೆ ತಿನ್ನೋಕ್ಕೆಲ್ಲ ಕೊಟ್ಟಿದ್ದೀನಿ, ಹೊಟ್ಟೆ ಫುಲ್ಲಾಗಿದೆ. ಇನ್ನೇನಂತ ಹೇಳಿದ್ರೆ ಅವನಿಗೆ ವಾಶ್ರೂಮ್ಗೆ ಅವಾಗ ಕರ್ಕೊಂಡು ಹೋಗ್ಬೇಕು ಇವಾಗ ಹೋಗೋ ತನಕ. ಇಲ್ಲಾಂದರೆ ಬಸ್ಸಲ್ಲಿ ಸುಸು ಬರ್ತಿದೆ ಅಂತಾನೆ. ಬಸ್ಸವ್ರಂತೂ ಸ್ಟಾಪ್ ಮಾಡಲ್ಲ. ಪ್ಯಾಂಟಲ್ಲಿ ಒಯ್ದರೂ ಹೋಯ್ತಾನೆ ಅವ್ನಿಗೆ ಅರ್ಜೆಂಟ್ ಆದರೆ ಹೇಳೋಕ್ಕಾಗಲ್ಲ. ಸನ್ನಿ ಬನ್ನಿ ಇಲ್ಲಿ ಎಲ್ಲರಿಗೂ ಕೇಳಿ, ನನ್ನ ಡ್ರೆಸ್ ಚೆನ್ನಾಗಿದೆಯಾ ಕೇಳಿ. ಕೂರಿ. ಚೆನ್ನಾಗಿದೆಯಾ? ನನ್ನ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕೇಳಿ. ನಂದು ಡ್ರೆಸ್ ಚೆನ್ನಾಗಿದೆಯಾ? ಪ್ರಮೋದ್ ಅವರು ಆಟೋಗೆ ಹೇಳಿದ್ರಲ್ಲ, ಕರೆಕ್ಟ್ ಅವ್ರು 1:30ಗೆ ಬಂದರು. ಅವ್ರು ಆಟೋ ಹತ್ಕೊಂಡು ನಾವು ಬಸ್ ಸ್ಟ್ಯಾಂಡ್ ತಲುಪಿದ್ವಿ. ಪ್ರಮೋದ್ ಅವ್ರಿಗೆ ನಾನು ಮುಂಚೆನೇ ಹೇಳಿದೆ, ಬೇಗ ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿರಿ, ನನಗೆ ಅಷ್ಟು ಲಗೇಜೆಲ್ಲ ಇಳ್ಸೋಕ್ಕಾಗಲ್ಲ ಅಂತ. ಹಾಗಾಗಿ ಅವ್ರ ಪಾಪ ಬೇಗನೆ ಬಂದು ಲಗೇಜೆಲ್ಲ ಇಳಿಸಿ ನಮಗೆ ಸ್ಟ್ಯಾಂಡ್ ಒಳಗೆ ಕರ್ಕೊಂಡೋದ್ರು. ಅಲ್ಲಿ ಹೋದ ತಕ್ಷಣ ಶಾಪಲ್ಲಿ ತುಂಬ ಗಾಡಿಗಳು ಹಾಕಿದ್ರು ಟಾಯ್ಸ್ನ. ಶ್ರೇಯಾಂಶ್ ಅದು ಬೇಕು ಅಂತ ಹಠ ಮಾಡ್ತಿದ್ದ. ಹಾಗಾಗಿ ಪ್ರಮೋದ್ ಅವ್ರಿಗೆ ನಾನು ಹೇಳಿದೆ, ಅದು ಕೊಡ್ಸೋದು ಬೇಡ, ಸುಮ್ಮನೆ ವೇಸ್ಟ್ ಮಾಡ್ತಾನೆ ಅಂತ. ಹಾಗಾಗಿ ಅವ್ನು ಅಳ್ತಿದ್ದ ಅಂತೇಳ್ಬಿಟ್ಟು ಈ ಥರ ಸೂಟ್ಕೇಸಲ್ಲಿ ಕೂರಿಸಿ ಓಡಿಸೋ ಥರ ಆಟ ಆಡಿಸ್ತಾ ಇದ್ರು ಬಸ್ ಬರೋ ತನಕ. ಫೈನಲಿ ಕಾದು ಬಸ್ ಸಿಕ್ತು. ಶ್ರೇಯಾಂಶ್ ಬಸ್ ಸಿಗೋಷ್ಟ್ರಲ್ಲಿ ಮಲ್ಕೊಂಡ್ಬಿಟ್ಟ. ಹಾಗಾಗಿ ಅವನಿಗೆ ಮಲಗಿಸ್ತಾ ಇದ್ದೆ ನಾನು. ಗೈಸ್ ಇವಾಗ ಹಾಸನ ತಲುಪಿದ್ವಿ. ಚಿಕ್ಕಮಂಗ್ಳೂರು ಬಸ್ಸು ಬಂದಿದೆ, ಬಟ್ ರಶ್ ನೋಡಿ ಎಷ್ಟಿದೆ. ಹಾಂ
ಈ ರಶಲ್ಲಿ ನಿಜವಾಗ್ಲೂ ನಮಗೆ ಚಿಕ್ಕಮಂಗ್ಳೂರು ತಲುಪೋಕ್ಕಾಗಲ್ಲ ನಾವು ತಂದಿರೋ ಲಗೇಜಿಗೆ. ಹಾಗಾಗಿ ನೆಕ್ಸ್ಟ್ ಬಸ್ ನೋಡೋಣ ಅಂತ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡಿ 3 ಬಸ್ಸು ಫುಲ್ಲು ರಶ್ ಅಂದರೆ ರಶ್ಶು. ಆ ರಶಲ್ಲಿ ನಮ್ದು ಇರೋ ಲಗೇಜಸ್ನೆಲ್ಲ ತಗೊಂಡೋಗೋಕ್ಕಾಗಲ್ಲ ಅಂತ ಹೇಳಿ ಪ್ರಮೋದ್ ಅವರು ಇದಕ್ಕೆ ಬೇಡ ಐರಾವತ ಹೋಗೋಣ ಅಂದರು. ನಾನು ಯಾಕೆ ಅದಕ್ಕೆ ಸುಮ್ಮನೆ ಅಷ್ಟು ದುಡ್ಡು ಕೊಡಬೇಕು, ಕಾಯ್ತೀವಿ 10 ನಿಮಿಷ ಅಷ್ಟೇ ಅಲ್ವಾ, ಕಾದು ಇದೇ ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಿ ಒಂದು ಬಸ್ ಸಿಕ್ತು. ಅದು ಬೇಲೂರು ತನಕ ಸ್ವಲ್ಪ ರಶ್ ಇತ್ತು. ಆಮೇಲೆ ನಮಗೆ ಸೀಟ್ ಸಿಕ್ತು, ಅಂದರೆ ನನಗೆ ಸೀಟ್ ಸಿಕ್ತು, ಪ್ರಮೋದ್ ಅವ್ರಿಗೆ ಸೀಟ್ ಇದ್ದಿಲ್ಲ. ಬೇಲೂರಲ್ಲಿ ಸೀಟ್ ಸಿಕ್ತು. ಹಾಗೆ ಕೂತ್ಕೊಂಡು ನಾವು ಇವಾಗ ಚಿಕ್ಕಮಂಗ್ಳೂರು ತಲುಪಿದ್ವಿ. ಪ್ರಮೋದ್ ಅವ್ರು ನನಗೆ ನಿಂದು ವೀಡಿಯೋ ಸಾಕು, ಮನೆಗೇನಾದ್ರು ತಗೊಂಡೋಗೋಣ ಬಾ ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ನಾನು ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಲೀಸ್ಟ್ ಹೇಳ್ತಿದ್ದೆ. ಲಗೇಜ್ ಇದ್ದಿದ್ದರಿಂದ ಅಲ್ಲಿಂದ ಇಲ್ಲಿಗೆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ, ನಾನು ಲಗೇಜ್ ಇಟ್ಕೊತೀನಿ, ನೀವು ತಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ದೆ. ಗೈಸ್, ನಾನು ಫ್ರೂಟ್ಸ್ ತಗೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡೆ, ಬಟ್ ಶ್ರೇಯಾಂಶ್ ನನಗೆ ಬಿಡ್ತಾನೆ ಇಲ್ಲ, ಎತ್ಕೊಂಡೋಗು ಅಂತಿದ್ದ. ಹಾಗಾಗಿ ನಂಗೆ ಬಸ್ಸಲ್ಲಿ ಕೂತೆ ಅರ್ಧ ಸೊಂಟ ನೋವು ಸ್ಟಾರ್ಟ್ ಆಗಿದೆ. ಇನ್ನು ಎತ್ಕೊಂಡು ಅಲ್ಲೋಗಿ ಫ್ರೂಟ್ಸ್ ತರೋಷ್ಟರಲ್ಲಿ ನಂಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಮೋದ್ ಅವ್ರನ್ನೇ ಫ್ರೂಟ್ಸ್ ತರಕ್ಕೆ ಕಳಿಸಿದ್ದೀನಿ. ಅವ್ರು ಅಲ್ಲೋಗಿ ಒಂದು 2 ಸತಿ ಕಾಲ್ ಮಾಡಿದ್ದಾರೆ, ಏನು ತೊಗೊಳ್ಬೇಕು, ಎಷ್ಟು ತೊಗೊಬೇಕು ಅಂತ. ಇಲ್ಲೇ ಹೇಳಿ ಕಳಿಸಿರ್ತೀನಿ, ಮತ್ತೆ ಕೇಳೋದು ನನಗೆ ಅವಾಗ ಕಾಲ್ ಮಾಡಿ. ಓ ದೇವ್ರೆ, ಅವ್ರಿಗೆ ಕಳ್ಸೋದ್ ಬದಲು ನಾನೇ ಹೋಗ್ಬೋದು ಅಂತ ಅನಿಸುತ್ತೆ. ಇನ್ನೂ ಬಂದಿಲ್ಲ, ಹೋಗಿ 1/4 ಗಂಟೆ ಆಯಿತು. ಗೈಸ್, ಇವಾಗಷ್ಟೇ ಫ್ರೂಟ್ಸ್ ತಗೊಂಡು ಬಂದರು. ಹಾಂ, ಏನಂತ ಗೈಸ್, ಇವ್ರು ಏನಂದರೆ, ನಾ ಇಷ್ಟು ಲಗೇಜ್ ತರಿಸಿ ಮಗುನ ಎತ್ಕೊಂಡು ಹೋಗ್ಬಿಟ್ಟವ್ರೆ, ನಮಗೆ ಒಂದು ಸ್ವಲ್ಪ ಬೆಲೆ ಇಲ್ಲ. ದೇವ್ರೇ, ಇದು ನೋಡಿ ನಮ್ಮಪ್ಪ, ಇದು ಲಕ್ಕಿಮ್ಮ. ನೀವು ಅವ್ನು ಬಂದ ತಕ್ಷಣ ಇಷ್ಟೊಂದು ಲಗೇಜ್ ನಾವು ತಗೊಂಬರ್ತಿದ್ದೀವಿ, ಒಬ್ಬರಾದ್ರೂ ಬಂದ್ರ ಇಸ್ಕೊಳಕ್ಕೆ? ಹೇಳಿದ್ರು ಇಸ್ಕೊಳೋರಿಲ್ಲ ಗೈಸ್ ಈ ಮನೇಲಿ. ದೇವ್ರೇ, ಇದೇ ನಮ್ಮ ಮನೆ. ಪೇಂಟ್ ಎಲ್ಲ ಹೊಡೆದು ನೋಡಿ ಹೆಂಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ ನನ್ನ ಹಸ್ಬೆಂಡಿಗೆ ರಾಜ ಕಳೆ ಬಂದಿದೆ. ಇದು ನಮ್ಮಮ್ಮ, ಹಾಯ್ ಮಾಡಿ. ಇದು ನಮ್ಮಪ್ಪ. ದೀಪಕ ಎಲ್ಲಿ? ಸುನಿಯಣ್ಣ ಮನೆಗ? ಎಂದು ಲಕ್ಕಿ ಇವಳು ನೋಡಿ, ಇಲ್ಲಿ ಒಳಗೆ ಬಿಡಕ್ಕೆಲ್ಲ ಕಳ್ಳಿ. ಬ್ರಷ್ ಮಾಡ್ಕೊಂಡು ಬರುತ್ತೆ. ಸನಿ ಏನು ತಿಂತ ಇರೋದು? ಏನದು? ಯಾರು ಮಾಡಿದ್ದು? ಅಮ್ಮಮ್ಮನ ಹೆಸರೇನು? ಅಮ್ಮಮ್ಮನ ಹೆಸರೇನು? ಕೇಳಿಸ್ತಿಲ್ಲ, ಜೋರಾಗಿ ಹೇಳಿ. ಪಾರ್ವತಿ ಮಾಡಿದ. ಅಪ್ಪಪ್ಪನ ಹೆಸರೇನು? ಬೇಗ ಹೇಳಿ, ಜೋರ್ ಹೇಳಿ. ಹಿಂಗೆ ತೋರಿಸಿ ಎಲ್ಲರಿಗೂ, ಕಬಾಬ್ ತೋರಿಸಿ. ಸನಿ ತಿಂತ ಇರೋದು ಸೂಪರ್ ಆಗಿ ಹೇಳಿ. ಇವತ್ತು ನನ್ನ ಡಿನ್ನರಿಗೆ ಚಪಾತಿ ಮತ್ತು ಎಣ್ಗಾಯಿ ಮುಳುಗಾಯಿ, ಅದು ನನಗೆ ಲೇಖಕ ಮನೆಯಿಂದ ತಂದುಕೊಟ್ಟಿದ್ದು. ಮತ್ತು ಪ್ರಮೋದ್ ಅವ್ರಿಗೂ ಶ್ರೇಯಾಂಶಿಗೂ ಕಬಾಬು ಮತ್ತು ಚಿಕನ್ ಸಾರು, ಪರೋಟ ಮಾಡಿದ್ದು. ಪ್ರಮೋದ್ ಅವ್ರು ಪರೋಟ ಬೇಡ ಅಂತ ಅನ್ನ ಚಿಕನ್ ಸಾಂಬಾರು ಊಟ ಮಾಡ್ತಾ ಇದ್ದಾರೆ. ಇವತ್ತಿನ ಕಿವಿ ಮಾತು: ಸುಳ್ಳು ಬೇಗನೆ ಮಾರಾಟವಾಗುತ್ತೆ, ಯಾಕೆಂದರೆ ಸತ್ಯನ ಖರೀದಿಸುವ ಯೋಗ್ಯತೆ ಎಲ್ಲರಲ್ಲೂ ಇರೋಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.